ಈ ದಿನ ನಮ್ಮ ಚಾಮರಾಜ ಕ್ಷೇತ್ರದ ನಮ್ಮ ಶಾಸಕರು ಕೆ ಗೌಡರು ನಮ್ಮ ಸರ್ಕಾರದಿಂದ ತಂದಂತಹ ಅನುದಾನ ಮತ್ತು ಶಾಸಕರ ಅನುದಾನ ಸುಮಾರು 50 ಕೋಟಿಗಳಷ್ಟು ಅನುದಾನವನ್ನು ನಮ್ಮ ಸರ್ಕಾರ ಕೊಟ್ಟಿತ್ತು. ಅದರಂತೆ ಮುಂದುವರೆದ ಕಾಮಗಾರಿಗಳ ಗುದ್ದಲಿ ಪೂಜೆ. ಈ ಭಾಗದಲ್ಲಿ ಈಗಾಗಲೇ ಸುಮಾರು 20 ಕೋಟಿಗಳಷ್ಟು ಕೆಲಸ ಕಾರ್ಯಗಳು, ಸುಮಾರು ಹಿಂದೆಯೇ 8 ಕೋಟಿಗಳಷ್ಟು ಅನುದಾನಗಳನ್ನು ಕೊಟ್ಟು ಕೆಲಸ ಕಾರ್ಯಗಳನ್ನು ಮಾಡಿದರು. ಈ ಭಾಗದ ಮುಖಂಡರುಗಳನ್ನು ಮತ್ತು ಈ ಭಾಗದ ಎಲ್ಲ ಅಧಿಕಾರಿಗಳನ್ನು ಕೂರಿಸ್ಕೊಂಡು ಮತ್ತೆ ಉಳಿಕೆ ಕಾರ್ಯಕ್ರಮಗಳು, ಉಳಿಕೆ ಕಾಮಗಾರಿಗಳ ಒಂದು ಚರಂಡಿ ವ್ಯವಸ್ಥೆ ಒಳಚರಂಡಿ ವ್ಯವಸ್ಥೆ ಇರ್ಬೋದು, ರಸ್ತೆಗಳ ಅಭಿವೃದ್ಧಿ ಇರ್ಬೋದು, ಎಲ್ಲ ಕೆಲಸ ಕಾರ್ಯಗಳ ಬಗ್ಗೆ ಅವರಿಂದ ಮಾಹಿತಿಯನ್ನು ಪಡೆದು ಸುಮಾರು ಈ ದಿನ 8 ಕೋಟಿಗಳಷ್ಟು ಕಾಮಗಾರಿಗಳ ಗುದ್ದಲಿ ಪೂಜೆಗಳನ್ನು ಈ ದಿನ ಪಡವಾರಳ್ಳಿ ಮಹದೇಶ್ವರ ದೇವಸ್ಥಾನದ ಬಳಿ ಮಾಡಿ ನಾವೆಲ್ಲರೂ ಕೂಡ ಸರ್ಕಾರದ ಅನುದಾನ ಮತ್ತು ಸರ್ಕಾರದ ಒಂದು ಅನುದಾನದಿಂದ ಗುದ್ದಲಿ ಪೂಜೆ ಜೊತೆಗೆ ಸಾರ್ವಜನಿಕ ಸಂಪರ್ಕ ಸಭೆಯನ್ನು ಕೂಡ ಆಗಬೇಕು ಅಂತೇಳಿ ನಾವೆಲ್ಲರೂ ಕೂಡ ಮನವಿಯನ್ನು ಮಾಡಿದ್ವು. ಅದರಂತೆ ಶಾಸಕರು ಅದೊಂದು ಒಳ್ಳೆಯ ಕೆಲಸಗಳನ್ನು ಮಾಡ್ತಿದ್ದಾರೆ. ಯಾಕಂದರೆ ಈ ಹಿಂದೆ ಗುದ್ದಲಿ ಪೂಜೆಯನ್ನು ಮಾಡಿ ನಾವೆಲ್ಲ ಓಡಿ ಹೋಗುವಂಥ ಪ್ರಯತ್ನವನ್ನು ಮಾಡ್ತಿದ್ವು. ಸಾರ್ವಜನಿಕರ ಅಹವಾಲುಗಳನ್ನು ಕೇಳೋದಕ್ಕೆ ಇದೊಂದು ವೇದಿಕೆ, ಮತ್ತು ಸಾರ್ವಜನಿಕರಿಗೆ ನಾನೇನು ಕೆಲಸಗಳನ್ನು ಮಾಡ್ತಿದ್ದೇನೆ ಚಾಮರಾಜ ಕ್ಷೇತ್ರದ ಶಾಸಕನಾಗಿ ಅಂಥೇಳಿ ಅದನ್ನು ಹೇಳಿಕೊಳ್ಳುವಂತಹ ಒಂದು ವೇದಿಕೆಯನ್ನು ನಾವು ನಿರ್ಮಿಸಿ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರ್ತಾ ಇದ್ದಾವೆ. ನಮಗೆ ಸರ್ಕಾರದ ಕಾಮಗಾರಿಗಳ ಕೆಲಸಗಳಿರೋ ಜೊತೆಗೆ ಪಕ್ಷದ ಸಂಘಟನೆಯೂ ಕೂಡ ಬಹಳ ಮುಖ್ಯ. ಯಾಕಂದರೆ ಇನ್ನೇನು 2.5 ವರ್ಷಗಳು ಈ ನಮ್ಮ ಸರ್ಕಾರಕ್ಕೆ ಇದೆ, ನಮ್ಮ ಶಾಸಕರಿಗೆ ಒಂದು ಅಧಿಕಾರದ ಅವಧಿ ಇದೆ. ಆ ಮಟ್ಟದಲ್ಲೂ ಕೂಡ ಪಕ್ಷದ ಸಂಘಟನೆ ಆಗಬೇಕು. ಇನ್ನೂ ಕೂಡ ಹೆಚ್ಚು ಸುಮಾರು 1 ಲಕ್ಷಕ್ಕಿಂತಲೂ ಕೂಡ ಅಧಿಕ ಮತಗಳನ್ನು ಪಡೆದು ಶಾಸಕರು ಈ ಭಾಗದಲ್ಲಿ ಮತ್ತೊಮ್ಮೆ ಶಾಸಕರಾಗಿ ಈ ರಾಜ್ಯದ ಮಂತ್ರಿ ಆಗಬೇಕು ಅಂಥೇಳಿ ಮಹಾಜನತೆ ಅಭಿಲಾಷೆ ಇದೆ. ಇದು ನನ್ನ ಅಭಿಲಾಷೆ ಅಲ್ಲ, ಮಹಾಜನತೆ. ಯಾಕಂದರೆ ಅವರಿಗೆ ಸುಮಾರು ನೀವೆಲ್ಲ ನೋಡಿರ್ಬೋದು, 400 ಲ್ಯಾಪ್ಟಾಪ್ಗಳನ್ನು ಕೊಟ್ಟಿರುವಂಥದ್ದು, ಎಲ್ಲ ನಾವು ಓಂ ಶಕ್ತಿಗೆ ಜನಗಳನ್ನು ಕಳಿಸ್ಕೊಟ್ಟಿರುವಂಥದ್ದು, ಧರ್ಮಸ್ಥಳಕ್ಕೆ ಕರ್ಕೊಂಡೋಗಿರುವಂಥದ್ದು, ನಮ್ಮ ಸರ್ಕಾರದ ಸಾಧನಾ ಸಮಾವೇಶಕ್ಕೆ ಹಾಸನಕ್ಕೆ ಸುಮಾರು 100 ಬಸ್ಸುಗಳಷ್ಟು ವ್ಯವಸ್ಥೆಗಳನ್ನು ಮಾಡ್ಕೊಂಡು ಹೋಗಿರುವಂಥದ್ದು, ಎಲ್ಲ ಕೆಲಸ ಕಾರ್ಯಗಳನ್ನು ನಮ್ಮ ಶಾಸಕರು ನಿರಂತರವಾಗಿ ಅವರ ಅಭಿಮಾನಿಗಳ ಜೊತೆಗೆ ನಮ್ಮ ಪಕ್ಷದ ಕಾರ್ಯಕರ್ತರು, ನಮ್ಮ ಹಿರಿಯ ಮುಖಂಡರುಗಳ ಜೊತೆ ಈ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಹೋಗ್ತಿದ್ದಾರೆ. ಇದೇ ರೀತಿ ಈ ಕಾರ್ಯಕ್ರಮಗಳು ಮುಂದುವರಿಸ್ಕೊಂಡು ಹೋಗುತ್ತವೆ.